ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮ್ಲಿ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಿಮ್ಗೆ ಒಂದು ಹೊಸ ವೀಡಿಯೋ ತೊಗೊಂಬಂದೇನಿ. ಏನಂದ್ರೆ ಅದು ವೈಟ್ ಸಾಸ್ ಪಾಸ್ತಾ. ಈಗ ನೀವು ಫಂಕ್ಷನ್ ಒಳಗೆಲ್ಲ ತಿಂದಿರ್ಬೋದು. ವೈಟ್ ಸಾಸ್ ಪಾಸ್ತಾ ಅಂತ ಈಗ ಹೊಸದಾಗಿ ಮಾಡ್ಲಿಕ್ಕತ್ತಾರ. ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬರ್ರಿ. ಈಗ ನಾನು 3 ಕಪ್ ಪಾಸ್ತಾ ತೊಗೊಂಡಿದ್ದೀನಿ. ಈಗ ಅಳತೆ ಹೆಂಗಂದ್ರೆ 1 ಪ್ಲೇಟ್ ಪಾಸ್ತಾಗ 1 ಕಪ್ ಅಳತೆ, ಆ ರೀತಿ ತೊಗೋಬೇಕು ನಾವು. 3 ಕಪ್ ಪಾಸ್ತಾ ತೊಗೊಂಡೀವಿ. ಈಗ ಪಾಸ್ತಾ ಒಳಗೂ ವೆರೈಟಿ ಇರ್ತದೆ. ನಾನು ಈ ಶೇಪ್ನಲ್ಲಿರುವಂಥ ಪಾಸ್ತಾ ತೊಗೊಂಡದ್ದು. ಈಗ ಇದನ್ನು ನೀರು ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಒಂದು ಸ್ವಲ್ಪ ಉಪ್ಪು ಹಾಕಿ, ಈ ಪಾಸ್ತಾನ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ಕುದಿಲಿಕ್ಕೆ ಇಡೋದು, ಅದನ್ನು ಬೇಯಬೇಕದು ಪಾಸ್ತಾ. ಈಗ ನೋಡಿರಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಅಂದ್ರೆ ಪಾಸ್ತಾ ಒಳಗೂ ಉಪ್ಪು ಸೇರ್ಕೋಬೇಕಲ್ಲ, ಹಾಗಾಗಿ ಒಂದು ಸ್ವಲ್ಪ ಹಾಕ್ಲಿಕ್ಕತ್ತೇನೆ. ಈಗ ಇನ್ನೊಂದು ಪ್ಯಾನ್ ಕಾಯ್ಲಿಕ್ಕಿಟ್ಟು ಅದರ ಒಳಗೆ 1 ಚಮಚ ಅಷ್ಟು ಎಣ್ಣೆ ಹಾಕಿ, ಅದಕ್ಕೆ ಜೀರಿಗೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲಿಕ್ಕತ್ತೇನೆ. ಉಳ್ಳಾಗಡ್ಡಿ ಇರಲಿಲ್ಲ, ಹಾಗಾಗಿ ಅದನ್ನು ಸ್ಕಿಪ್ ಮಾಡಿ ಕ್ಯಾಬೇಜ್ ಮತ್ತು ದೊಣ್ಣಮೆಣ್ಸಿನ್ಕಾಯಿ ಹಾಕ್ಲಿಕ್ಕತ್ತೇವೆ. ಈಗ ಈ ರೆಸಿಪಿ ಅದಲ್ಲ ನನ್ನ ಮಗಳು ಮಾಡ್ಲಿಕ್ಕತ್ತಾಳ. ಆಕೆ ಸೂಪರಾಗಿ ಮಾಡ್ತಾಳೆ. ಸೊ ಅವಳು ಮಾಡಿದ್ದನ್ನು ನಾನು ನಿಮಗೆ ಇವತ್ತು ತೋರಿಸ್ಲಿಕ್ಕತ್ತೇನೆ. ಈಗ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಎಣ್ಣೆ ಒಳಗೆ ಬೇಯಬೇಕು ಇವ ಪಲ್ಯ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ತಾಳಿಸ್ಕೊಳಿಗತ್ತಾಳ. ನೀವು ಇದಕ್ಕೆ ಸ್ವೀಟ್ ಕಾರ್ನ್ ಹಾಕ್ಬೋದು, ಫ್ಲವರ್ ಹಾಕ್ಬೋದು, ಬೇಕಾದ ಹಾಕಿ ಪಲ್ಯ ಹಾಕಿ ನೀವು ತಾಳಿಸಿ ರೆಡಿ ಮಾಡಿ ಇಟ್ಕೊಳ್ಳೋದು. ಇಲ್ಲೇ ಪಾಸ್ತಾ ಬೇಯ್ಲಿಗತ್ತದ, ಚೆಂದಾಗಿ ಕುದಿಲಿಕ್ಕೆ ಶುರು ಆಗ್ಯದ. ನೋಡಿರಿ, ಇದನ್ನು ಬೆಂದದ ಇಲ್ಲ ಅಂಥೇಳಿ ಚೆಕ್ ಮಾಡ್ಲಿಕ್ಕತ್ತೀವಿ. ಭಾಳ ಬೇಯಲಿಕ್ಕೆ ಬಿಡಬಾರ್ದು. ಒಂದು ಸ್ವಲ್ಪ ಬೆಂದದ ಈಗ ರೆಡಿ ಆಗ್ಯದ ಅಂದ್ಕೂಳೆ ಇದನ್ನು ಆಫ್ ಮಾಡಿ ಈ ನೀರು ಸೋಸಿ ಇದಕ್ಕೆ ತಣ್ಣೀರು ಬಿಡಬೇಕಾಗ್ತದೆ. ಯಾಕಂದ್ರೆ ಅವು ಅಂಟ್ಕೋಬಾರ್ದು ಒಂದಕ್ಕೊಂದು ಅಂಥೇಳಿ. ತಣ್ಣೀರು ಈ ರೀತಿ ಬಿಟ್ಟರೆ ಏನಾಗ್ತದೆ, ಒಂದಕ್ಕೊಂದು ಪಾಸ್ತಾ ಅಂಟ್ಕೊಳಂಗಿಲ್ಲ, ಇಲ್ಲಾಂದ್ರೆ ಚೆನ್ನಾಗಿ ಬರೋಂಗಿಲ್ಲ ಅದು. ಈಗಿಲ್ಲೇ ನಾವೇನು ಪಲ್ಯ ತಾಳ್ಲಿಕ್ಕೆ ಇಟ್ಟಿದ್ವಲ್ಲ, ಅದು ತಾಳಿಸ್ಲಿಕ್ಕತ್ತೀವಿ. ನೋಡ್ತಾಯಿದ್ವಿ, ಚೆಕ್ ಮಾಡ್ತಾಯಿದ್ವಿ. ಈಗ ಇನ್ನೊಂದು ಕಡಾಯಿ ತೊಗೊಂಡದ, ಅದ್ರ ಒಳಗೆ ತುಪ್ಪ ಹಾಕ್ಯದ, ಒಂದು 2 ರಿಂದ 3 ಸ್ಪೂನು. ಅದ್ರೊಳಗೆ 1 ಕಪ್ ಮೈದಾ ಹಾಕ್ಲಿಕ್ಕತ್ತೀವಿ. ಬೆಣ್ಣೆ ಹಾಕಬೇಕು. ಬೆಣ್ಣೆ ಇಲ್ಲಾಂದರೆ ಈ ರೀತಿ ತುಪ್ಪ ಹಾಕಿ ಆದರೂ ನಾವು ಮಾಡ್ಕೋಬೋದು. ಈಗ ವೈಟ್ ಸಾಸ್ ಪಾಸ್ತಾ ಅಂದಮೇಲೆ ಸಾಸ್ ಮಾಡಬೇಕಲ್ಲ, ಹಾಗಾಗಿ 1 ಕಪ್ ಮೈದಾನ ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕಿ ಈ ರೀತಿ ಚೆನ್ನಾಗಿ ಅದನ್ನು ಕಲಿಸ್ಬೇಕು, ಕೈ ಆಡಿಸ್ಬೇಕು, ಹುರಿಬೇಕು. ಅದನ್ನು ಹಸಿ ವಾಸನೆ ಹೋಗೋವರೆಗೂ ಮೈದಾನ ಹುರಿಬೇಕು. ತುಪ್ಪದ ವಾಸನೆ ಘಮ ಘಮ ಅಂಥೇಳಿ ಬರ್ತದೆ. ಈಗ ನೋಡಿರಿ, ಚೆನ್ನಾಗಿ ಅದು ಸಣ್ಣ ಉರಿ ಒಳಗಿಟ್ಟೆ ಹುರಿಬೇಕಾಗ್ತದೆ. ನಮ್ಮ ಹೋಟೆಲ್ನಾಗೆಲ್ಲ ಏನು ತಿಂತೇವೆ ಅಂದರೆ ವೈಟ್ ಸಾಸ್ ಪಾಸ್ತಾ ಅಂತ ಹೇಳಿ ಕೊಡ್ತಾರಲ್ಲ, ಅಥವಾ ನಾವು ಫಂಕ್ಷನ್ಗೆ ಹೋದಾಗ ಕೊಟ್ಟಿರ್ತಾರೆ, ಅದು ಸಪ್ಪಿರ್ತದೆ, ಮಸಾಲೆ ಅಷ್ಟು ಇರೋಂಗಿಲ್ಲ ಅದರೊಳಗೆ. ನಾವು ಮೇಲೆ ಕೊಟ್ಟಿರ್ತಾರೆ ಏನು ಬೇಕಾದ ನಾವು ಹಾಕ್ಕೊಳ್ಳಿಕ್ಕೆ. ಆದರೆ ಇವತ್ತು ನಾವು ಮಸಾಲೆ ಎಲ್ಲ ಹಾಕಿ ಮಾಡ್ತಾಯಿದ್ದೀವಿ. ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಪಾಸ್ತಾ ರೆಡಿಯಾಗಿತ್ತು. ಈಗ 1 ಕಪ್ ಮೈದಾ ತೊಗೊಂಡಿತ್ತಲ್ಲ, ಅದಕ್ಕೆ ಫಸ್ಟಿಗೆ 1 ಕಪ್ಪು ಹಾಲು ಹಾಕಿ ಕೈ ಆಡಿಸ್ತಿದ್ದೀವಿ. ಗಂಟಾಗ್ಲಾರ್ದಂಗೆ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಪೂರ ಕಲಿಸ್ಕೊಂಬಿಡೋದು ಇದನ್ನು. ಆಮೇಲೆ ಮತ್ತೊಂದು ಕಪ್ ಹಾಕ್ತೀವಿ. ಒಮ್ಮೆ 2 ಕಪ್ ಹಾಕಿಬಿಟ್ರೆ ಏನಾಗ್ತದೆ, ಗಂಟುಗಳು ಉಳಿದ್ಬಿಡ್ತದೆ. ನಾವು ಏನೇ ಹುರ್ಕೊಂಡ್ರು ಗಂಟು ಒಮ್ಮೆಗಲೇ ಒಡೆಯಂಗಿಲ್ಲ ಅದು. ಅದಕ್ಕೆ ಮೊದಲು 1 ಕಪ್ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಕಪ್ ಹಾಲು ಹಾಕ್ತಿದ್ದೀವಿ. ಈಗ ಅದು ಚೆನ್ನಾಗಿ ಕುದಿಬೇಕು. 1-2 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಈಗ ಅದಕ್ಕೆ ನಾವು ಪಿಜ್ಜಾ ಸೀಸ್ನಿಂಗ್ ಹಾಕ್ಲಿಕ್ಕತ್ತೀವಿ. ಟೇಸ್ಟ್ ಚೆನ್ನಾಗೂ ಬರ್ತದೆ. ಮತ್ತು ಪಾಸ್ತಾ ಅಥವಾ ಪಿಜ್ಜಾ ಹೀಗೆಲ್ಲ ಅಂದಾಗ ಸೀಸ್ನಿಂಗ್ ಇರಲೇಬೇಕು. ಸೊ ಪಿಜ್ಜಾ ಸೀಸ್ನಿಂಗ್ 1 ರಿಂದ 2 ಚಮಚ ಹಾಕೋದು. ಚಿಲ್ಲಿ ಫ್ಲೇಕ್ಸ್ ಅಂದರೆ ಒಣಮೆಣ್ಸಿನ್ಕಾಯ್ದು ಫ್ಲೇಕ್ಸ್ ಇರ್ತದಲ್ಲ, ಅದನ್ನು ಹಾಕ್ಲಿಕ್ಕತ್ತೀವಿ. ಈ ಚಿಲ್ಲಿ ಫ್ಲೇಕ್ಸ್ ಅದನ್ನು ಮನೆಯೊಳಗೆ ರೆಡಿ ಮಾಡೇನಿ. ನಿಮಗೆ ನಾನು ಹೆಂಗೆ ಮಾಡಿದೆ ಅನ್ನೋದು ಬೇಕಂದರೆ ಕಮೆಂಟ್ನಲ್ಲಿ ಬರೀರಿ, ತೋರಿಸ್ಕೊಡ್ತೀನಿ. ಚೆನ್ನಾಗಿ ಇದನ್ನು ಕೈ ಆಡಿಸ್ಕೊಂಬರೋಣ. ಇದ್ರದ್ದು ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಂದ್ರೆ ದೋಸೆ ಹಿಟ್ಟು ಇರ್ತದಲ್ಲ ಅಥವಾ ಪಾಯಸ ಇರ್ತದಲ್ಲ, ಆ ರೀತಿ ಇರಬೇಕು. ಅಂದಾಗ ನಿಮ್ಗೆ ಆರಿದ ಮೇಲೆ ಪಾಸ್ತಾ ಗಟ್ಟಿ ಹಾಕೋತ ಹೋಗ್ತದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ವಿ. ಆಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಹಾಕಿದ್ವಿ, ಖಾರ ಆಗಲಿ ಅಂತ. ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀವಿ. ಅಂದರೆ ನಿಮಗೆ ಟೇಸ್ಟ್ ಭಾಳ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೆ ಸಪ್ಪು ಅನ್ನಿಸ್ತದೆ, ಯಾಕಂದ್ರೆ ಹಾಲು ಇರ್ತದೆ, ಆಮೇಲೆ ಮೈದಾ ಇರೋದಕ್ಕೆ ಸಪ್ಪು ಅನ್ನಿಸ್ಬಿಡ್ತದೆ ಪಾಸ್ತಾ. ಅದಕ್ಕೆ ಏನು ಮಾಡಬೇಕು, ಒಂದು ಸ್ವಲ್ಪ ನಾವು ಮಸಾಲೆ ಹಾಕಬೇಕಾಗ್ತದೆ ಇದಕ್ಕೆ. ಈಗ ಇದು ಚೆನ್ನಾಗಿ ಕುದಿಬೇಕು. ಹಾಲು ಒಳಗೆ ಮೈದಾ ಹಾಕಿದ ಮೇಲೆ ಚೆನ್ನಾಗಿ ಕುದಿಬೇಕು. ಮಸಾಲೆ ಕೂಡ ಅದರೊಳಗೆಲ್ಲ ಸೇರ್ಕೋತದಲ್ಲ, ಚಲೋ ಆಗ್ತದೆ.
1-2 ನಿಮಿಷ ಆದಮೇಲೆ ಅದಕ್ಕೆ ನಾವೇನು ತಾಳಿಸಿಟ್ಕೊಂಡಿದ್ವಲ್ಲ ಪಲ್ಯ ಅದನ್ನು ಹಾಕ್ಲಿಕತ್ತೇನೆ. ಆಮೇಲೆ ಏನಿರ್ತದೆ ಭಾಳ ಬೇಯಬೇಕಂತಿಲ್ಲ ಪಲ್ಯ, ಸ್ವಲ್ಪ ಕ್ರಂಚಿನೆಸ್ ಇತ್ತಂದ್ರೆ ಟೇಸ್ಟಿಯಾಗೂ ಇರ್ತದೆ. ಆಮೇಲೆ ಫುಲ್ ಹಾಕ್ತಾಯಿಲ್ಲ, ಯಾಕಂದ್ರೆ ನಾವು ವೈಟ್ ಸಾಸ್ ಪಾಸ್ತಾನೂ ಮಾಡ್ತಿದ್ದೀವಿ ಮತ್ತು ರೆಡ್ ಸಾಸ್ ಪಾಸ್ತಾ ಕೂಡ ಮಾಡ್ಲಿಕತ್ತೀವಿ. ಈಗ ನೋಡಿರಿ, ಒಂದು 3/4 ಭಾಗ ಅಷ್ಟು ಪಲ್ಯ ಇದಕ್ಕೆ ಹಾಕಿ ಕೈ ಆಡಿಸಿದ್ವಿ. ಅದು 1-2 ನಿಮಿಷ ಕುದ್ದ ಮೇಲೆ ಪಾಸ್ತಾ ಹಾಕ್ಲಿಕತ್ತೇವೆ. ಇದು ಆರಿಬಿಟ್ಟದ ಪಾಸ್ತಾ, ನಾವೇನು ಕುದಿಸಿ ಮಾಡಿಟ್ಕೊಂಡಿದ್ವಲ್ಲ ತಣ್ಣೀರು ಹಾಕಿ ಮಾಡಿ ನೀರಿನ ಅಂಶ ಪೂರಾ ತೆಗೆದೇವಿ. ಈಗ ಹಾಕ್ಲಿಕತ್ತೇವೆ. ಚಲೋ ಬೆಂದಿದ್ದಿರಬೇಕು, ಅಂದ್ರೆ ನಿಮಗೆ ಎಷ್ಟು ತಿಂದರೂ ಪ್ರಾಬ್ಲಮ್ ಆಗಂಗಿಲ್ಲ, ಬೆಂದಿದ್ದಿತ್ತಂದ್ರೆ ಪಾಸ್ತಾ. ಈಗ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಬರೋಣಂತ. ಈಗಿಲ್ಲಿ ಏನಾಯಿತು, ಗಟ್ಟಿ ಆಗ್ತದೆ, ಯಾಕಂದ್ರೆ ಮೈದಾ ಇರ್ತದಲ್ಲ, ನೀವು ಎಷ್ಟೊತ್ತು ಇಡ್ತೀರಿ ಹಂಗೆ ಗಟ್ಟಿ ಹಾಕ್ಕೋತೇ ಹೋಗ್ತದೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ಬೇಯಲಿಕ್ಕೆ ಇಟ್ಟೇವಿ. ಇಷ್ಟರಲ್ಲಿ ಆ ಮಸಾಲೆ ಏನಿತ್ತಲ್ಲ ಅದಕ್ಕೂ ಕೂಡ ಪಾಸ್ತಾ ಹಾಕಿ ಸಾಸ್ ಹಾಕಿ ಕೈ ಆಡಿಸಿ ರೆಡಿ ಇಟ್ಟಿದ್ವಿ. ಈಗ ಇಲ್ಲೇ ಮಯೋನೀಸ್ ಏನದಲ್ಲ ಅದನ್ನು ನಾವು ಮನೆ ಒಳಗೆ ಮಾಡೇವಿ. ಯಾವ ರೀತಿ ಮಾಡೇವಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಕಮೆಂಟ್ನಲ್ಲಿ ಬರೀರಿ, ನಾನು ತೋರಿಸ್ಕೊಡ್ತೇನೆ. ಮಯೋನೀಸ್ ಮನೆ ಒಳಗೆ ಮಾಡ್ಬೋದು. ಈಗ ಮೇಲೊಂದು ಸ್ವಲ್ಪ ಚೀಸ್ ಹಾಕ್ಲಿಕತ್ತೀವಿ. ಚೀಸ್ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂಥೇಳಿ ಹಾಕಿದ್ವಿ. ನೋಡಿರಿ ಫ್ರೆಂಡ್ಸ್, ರೆಡಿ ಆಯಿತು ವೈಟ್ ಸಾಸ್ ಪಾಸ್ತಾ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಕಮೆಂಟ್ ಮಾಡ್ಲಿಕತ್ತೀರಿ. ಇನ್ನು ಹೀಗೆ ಇದೇ ರೀತಿ ಕಮೆಂಟ್ ಮಾಡ್ತಿದ್ರೆ ನನಗೂ ಖುಷಿ ಆಗ್ತದೆ. ಈಗ ಇಲ್ಲಿ ನೋಡಿರಿ, ಬಾಜುಕ್ಕೆ ನಮ್ಗೆ ರೆಡ್ ಸಾಸ್ ಪಾಸ್ತಾ ಕೂಡ ರೆಡಿ ಆಯಿತು. ಆಪ್ಷನ್ ಯಾವುದಾದ್ರೂ ತಿನ್ಬೋದು, ವೈಟ್ ಸಾಸ್ ಪಾಸ್ತಾ ಆದರೂ ತಿನ್ಬೋದು ಅಥವಾ ರೆಡ್ ಸಾಸ್ ಪಾಸ್ತಾ ಆದರೂ ತಿನ್ಬೋದು. ಸೂಪರಾಗಿರುವಂಥ ಮಸಾಲೆ ಇರುವಂಥ ನಮ್ಗೆ ಪಾಸ್ತಾ ಸಿಕ್ಕ್ಯದ ನೋಡಿರಿ. ಮ್ಯಾಲೂ ಕೂಡ ಮತ್ತೊಂದು ಸ್ವಲ್ಪ ಸೀಸ್ನಿಂಗ್ ಮಾಡಿದ್ವಿ, ಅಂದರೆ ನಮಗೆ ಟೇಸ್ಟ್ ಚಲೋ ಕೊಡ್ತದಂತ. ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ನೊಳಗೆ ಬರೀರಿ, ನನಗೆ ಖುಷಿ ಆಗ್ತದೆ. ಆದಷ್ಟು ಮನೆಯೊಳಗೆ ಇರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಯಾವ ರೀತಿ ನಾವು ಹೋಟೆಲ್ ಸ್ಟೈಲ್ ಅಡುಗೆಗಳನ್ನು ಮಾಡ್ಬೋದು ಅನ್ನೋದು ನಾನು ನಿಮಗೆ ತೋರಿಸ್ಲಿಕತ್ತೇನೆ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂದರೆ ಬರೀ ನೀವು ಹಸಿ ಶುಂಠಿ ಕೂಡ ಹೆರೆದು ಹಾಕಿ ಮಾಡ್ಬೋದು. ಸೀಸ್ನಿಂಗ್ ಇರಬೇಕು ಮತ್ತು ಮಯೋನೀಸ್ ಇತ್ತಂದ್ರೆ, ಆಮೇಲೆ ಚೀಸ್ ಇತ್ತಂದ್ರೆ ಪಾಸ್ತಾ ಸೂಪರ್ ಆ್ಯಂಡ್ ಟೇಸ್ಟಿ ಆಗ್ತದೆ. ರೆಸಿಪಿ ಇಷ್ಟ ಆತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ.